ಏನಿದು ಬೆಳಗ್ಗೆನೆ ಎಲ್ಲ ಗುಡ್ಸಿ ಒರೆಸಿದ್ದಾರೆ. ಇದೇನಿದು ಪಾತ್ರೆ ಎಲ್ಲ ತೊಳೆದಿದೆ, ತಿಂಡಿನೂ ರೆಡಿ ಆಗಿದೆ. ಆಶ್ಚರ್ಯ. ಲೀಲಾ ಲೀಲಾ, ಏನಮ್ಮ ಇದೇನಿದು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸನೂ ಮಾಡಿ ಈಗ ಸ್ನಾನನೂ ಮಾಡ್ಕೊಂಡು ಬಂದ್ಬಿಟ್ಯಾ? ನಾನಾ ಕೆಲ್ಸನಾ? ಏನು ಹೇಳ್ತಿದ್ಯಮ್ಮ? ಸುಳ್ಳು ಹೇಳ್ಬೇಡ ನೀನು, ಎಲ್ಲನೂ ಕಣ್ಮುಂದೆನೆ ಕಾಣ್ತಾ ಇದೆ. ಪಾತ್ರೆ ತೊಳೆದಿದೆ, ನೆಲ ಒರೆಸಿದೆ, ತಿಂಡಿ ಸಮೇತ ಮಾಡಿಟ್ಟಿದ್ಯಾ. ನನ್ನನ್ನು ಎಪ್ಸಿದ್ರೆ ನಾನು ಹೇಳಲ್ಲ ಅಂತ ಇದ್ನಾ? ಒಬ್ಳೆ ಯಾಕೆ ಮಾಡೋದಕ್ಕೆ ಹೋದೆ? ಸುಮ್ಮನೆ ಸುಸ್ತಾಗುತ್ತೆ. ಅಮ್ಮ ಏನು ಹೇಳ್ತಿದ್ಯಾ? ನಾನು ಜಸ್ಟ್ ಮೇಲ್ಗಡೆಯಿಂದ ಇಳಿದು ಬರ್ತಿದ್ದೀನಿ. ನೀನಲ್ದೆ ಇನ್ಯಾರೇ ಮಾಡ್ತಾರೆ ಈ ಮನೇಲಿ? ಚುಕ್ಕಿ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವಳು ಮನೇಲೇ ಇಲ್ಲ. ನಾವಿಲ್ವಾ ಅತ್ತೆ? ಶಾಕ್ ಆಗಬೇಡಿ ಅತ್ತೆ, ಸೊಸೆಯರು ಬರೋದು ಯಾಕೆ ಹೇಳಿ? ಅತ್ತೆಗೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅಂತ. ನಿಮ್ಗೊಬ್ರ ಇಬ್ರ ಸೊಸೆಂದ್ರು 3 ಜನ ಇದ್ದೀವಿ. ನೀವು ಕೆಲಸ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಾ? ಬಿಡಲ್ಲ, ನಾವೇ ಎಲ್ಲ ಮಾಡ್ತೀವಿ. ನೀವ್ಯಾಕೆ ಇದನ್ನೆಲ್ಲ ಮಾಡಬೇಕು? ಇದು ನಮ್ಮ ಮನೆ, ನಾವು ನೋಡ್ಕೋತೀವಿ. ಇಲ್ಲಿ ನಾವಿರೋರ್ಗೂ ನಿಮ್ ಕೈಲಿ ಒಂದು ಹುಲ್ ಕಡ್ಡಿನೂ ಎತ್ತಿಡ್ಸಲ್ಲ. ಹುಲ್ ಕಟ್ಟಿ ಎತ್ತಕ್ಕೆ ನಾನೇನು ಗದ್ದೆಲಿ ಕೆಲಸ ಮಾಡ್ತಿಲ್ಲ. ಇಷ್ಟೆಲ್ಲ ಓವರಾಗಿ ಪ್ರೀತಿ ತೋರಿಸೋ ಅವಶ್ಯಕತೆ ಇಲ್ಲ. ಪ್ರೀತಿ ಕೊಡೋದು ನಮ್ಮ ಕರ್ತವ್ಯ, ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಹೋಗ್ಲಿ ಬಿಡಮ್ಮ, ಅವ್ರು ಅಷ್ಟೊಂದು ಹೇಳ್ತಾ ಇದ್ದಾರಲ್ಲ. ಅಮ್ಮ ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ನಮ್ಮನೆ ವಿಷಯನ ನಾವೇ ಬಗೆಹರಿಸ್ಕೋತೀವಿ ಅಂತ ಇಂಡೈರೆಕ್ಟ್ ಆಗಿ ನಾವೆಲ್ಲ ಒಂದೇ ಮನೆಯವರಂತ ಹೇಳ್ತಿದ್ದೀರಾ ಅಲ್ವಾ ಅತ್ತೆ? ಯಾವ್ದು ನಮ್ಮನೆ? ಇದು ನಮ್ಮನೆ. ಆ ಮನೆಗೂ ನನಗೂ ಯಾವ ಲಿಂಕು ಇಲ್ಲ. ಲೀಲಾ, ಯಾಕಮ್ಮ ಇಷ್ಟು ನಿಷ್ಠುರವಾಗಿ ಮಾತಾಡ್ತೀಯ? ತಪ್ಪು ಕಣಮ್ಮ. ತಪ್ಪ? ಅವ್ರ ಮನೆ ಯಜಮಾನ ಏಜೆ ನಮ್ಮನೆ ಬೀದಿಗೆ ಬಂದು ನಿಮ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಅದು ನಿಷ್ಠೂರ ಅಲ್ವಾ? ಏನೋ ಆಗಿದ್ದು ಆಗೋಯ್ತಮ್ಮ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ದೊಡ್ಡೋರು ಹೇಳಿದಾರಲ್ವಾ. ಏನೋ ಕೆಟ್ಟಗಳಿಗೆ ನಡಿಬಾರದು ನಡೀತು, ಅದನ್ನೇ ಇಟ್ಕೊಂಡು ಕೋಪ ಮಾಡ್ಕೊಂಡ್ರೆ ಹೇಗಮ್ಮ? ಅಪ್ಪ, ನಾನಿರೋದೇ ಹೀಗೆ. ನನಗೇನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ನೋಡಿ ಪ್ಲೀಸ್, ನೀವು ಮನೆಗೆ ಹೊರಟ್ಬಿಡಿ. ನನ್ನ ತಾಳ್ಮೆಗೂ ಮಿತಿ ಇದೆ. ನಮ್ಮ ಪ್ರೀತಿಗೆ ಮಿತಿ ಇಲ್ಲ. ನನಗೆ ಕೋಪ ಬಂದರೆ ಏನು ಬೇಕಾದರೂ ಅಂದ್ಬಿಡ್ತೀನಿ. ನಾವು ತಾಳ್ಮೆಯಲ್ಲಿ ಏನು ಬೇಕಾದ್ರೂ ಬೈಸ್ಕೋತೀವಿ. ಇವಾಗ ಏನು ಹೋಗ್ತಿರೋ ಇಲ್ವೋ? ಹೋಗಲ್ಲ. ನೋಡು, ನಾನು ಕೊಟ್ಟ ಮಾತು ಇಟ್ಟು ಗುರಿ ಯಾವತ್ತೂ ತಪ್ಪೋಳಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತಿರಬೇಕು. ನಾನು ಕೇಳಿಸ್ಕೊಳ್ಳೋಳಲ್ಲ, ಹೇಳೋಳು. ನಾನು ಹೇಳೋದನ್ನು ನೀನು ಕೇಳಿಸ್ಕೋಬೇಕು ಅಂದರೆ ನಾನು ಹೇಳೋ ವಿಷಯ ಅಷ್ಟೇ ಖಡಕ್ಕಾಗಿರಬೇಕು. ನೋಡು, ರಣರಂಗದಲ್ಲಿ ಎಷ್ಟು ದಿನದಿಂದ ಯುದ್ಧ ನಡೀತಿದೆ ಅನ್ನೋದ್ರ ಮೇಲೆ ಯುದ್ಧ ಮಾಡ್ತಿರೋನ್ ಶಕ್ತಿ ಸಾಮರ್ಥ್ಯ ಗೊತ್ತಾಗುತ್ತೆ. ನಾನು ನಿನಗೆ ಕಾಲ್ ಮಾಡಿದ್ದೀನಿ ಅಂದಮೇಲೆ ನನ್ನ ಕೆಲಸ ಆಗಲೇಬೇಕು. ಅಭಿನ ಪ್ರೀತಿಸೋ ಜನರಿಂದನೇ ಲೀಲಾ ನಾಶ ಆಗಬೇಕು. ಎಷ್ಟು ಬೇಗ ಕೆಲಸ ಮುಗಿಸ್ತೀಯೋ ಅಷ್ಟು ಒಳ್ಳೆಯದು. ನೋಡ್ತಿದ್ದಂಗೆ ಗಲಾಟೆ ಎಬ್ಬಿಸ್ಬೇಕು. ಗುಂಪೊಳಗಿಂದ ಬಂದು ಮುಖಕ್ಕೆ ಮಸಿ ಬಳಿದು ಗುಂಪೊಳಗೆ ಹೊರಟೋಗ್ಬೇಕು. ಇಲ್ಲಿ ರಕ್ತ ಸುರಿಸೋನಿಗಿಂತ ಒಂದೇ ರಕ್ತ ಅನ್ನೋರಿಗೆ ಬೆಲೆ ಜಾಸ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಗುಂಪೊಳಗಿಂದ ಬಂದು ಕೆಲಸ ಮುಗಿಸಿ ಗುಂಪೊಳಗೆ ಸೇರ್ಕೊಂಡ್ಬಿಡ್ಬೇಕು. ಕೆಲಸ ಮುಗಿದ್ಮೇಲೆ
ನೀನು ಎಷ್ಟು ಕೇಳಿದ್ಯೋ ಅಷ್ಟು ಹಣ ನಿನಗೆ ಸಿಗುತ್ತೆ. ಏನಿದು ಕೆಲಸ ಮುಗಿಸು ಅಂತ ಹೇಳ್ತಿಲ್ಲಲ್ಲ, ಏನಿರ್ಬೋದು ಇವಳು ಪ್ಲಾನ್? ಯಾರೇ ಹೇಳಿರ್ಬೋದು ಹೇಳಿದ್ದನ್ನ? ಪಪ್ಪಾಯನ ಬೇಕಿತ್ತ ಮೇಡಮ್? ಅಣ್ಣ ಇದೆಷ್ಟು? ಇದು 44 ಕೆಜಿ. ಟೋಟಲ್ ಎಷ್ಟಾಯ್ತಣ್ಣ? ಬಿಲ್ ಪೇ ಆಗಿದೆ. ಅಣ್ಣ ನೀವು ಮರ್ತಿದ್ದೀರಾ ಅನ್ಸುತ್ತೆ. ನನ್ನ ಬ್ಯಾಗ್ಗೆ ತರಕಾರಿ ಹಾಕ್ಸ್ಕೊಳ್ಳೋವರೆಗೂ ದುಡ್ಡು ಕೊಡಲ್ಲ. ದುಡ್ಡು ಕೊಟ್ಟಾಗಿದೆ, ನೀವು ಆರಾಮಾಗಿ ಮನೆಗೆ ಹೋಗಿ. ನೀನು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ. ಅಪ್ಪ ಏನಾದರೂ ಕೊಟ್ಟಿರ್ಬೋದಾ? ಸರ್, ಅಪ್ಪ ಏನಾದರೂ ಬಂದು ಕೊಟ್ರಾ? ಇಲ್ಲಮ್ಮ. ಏನಿವತ್ತು ಮಾರ್ಕೆಟಲ್ಲಿ ಫ್ರೀ ಕೊಡ್ತಿದ್ದೀರೋ ಹೇಗೆ? ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ನಾನು ದಿನಸಿ ತಗೊಂಡೆ, ದುಡ್ಡೇ ತಗೊಳ್ಳಿಲ್ಲ. ಅಪ್ಪ ನೀನು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ. ಮತ್ತೆ ದುಡ್ಡು ಯಾರು ಕೊಟ್ರು? ಪೇಮೆಂಟ್ ಯಾರು ಮಾಡಿದ್ದು? ಬರ್ತಾ ಅತಿ ಆಗ್ತಿರ್ದು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ. ನೀಲಾ, ಕೋಪ ಮಾಡ್ಕೋಬೇಡಮ್ಮ. ಸುಮ್ಮನಿರಪ್ಪ, ನಿಂಗೆ ಗೊತ್ತಾಗಲ್ಲ. ಅಮ್ಮ ಜಾಗ ಬಿಡು. ಬೇಡ ಕಣೆ. ಅಮ್ಮ ಪ್ಲೀಸ್ ಜಾಗ ಬಿಡು. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಯಾವ್ದೂ ಇಲ್ಲ ಅಲ್ವಾ? ಅದನ್ನ ಯಾವ್ದು ಇಲ್ಲಿ ಕೇಳಕ್ ಹೋಗ್ಬೇಡಿ. ನಾವ್ ಅದಿಲ್ದೆ ಬೇರೆ ಎಲ್ಲೂ ಕಾಲೇ ಇಡಲ್ಲ. ನಮ್ ಪ್ರೀತಿ ಎಲ್ಲ ಅತ್ತೆಗೋಸ್ಕರ. ಯಾಕಂದ್ರೆ ಅಷ್ಟು ಇಷ್ಟ ನಿಮ್ ಕಂಡ್ರೆ. ನೀವ್ ಬರಲ್ಲ ಅನ್ಕೊಳ್ಳಿ, ನೀವೆಲ್ಲೇ ಹೋದ್ರು ನಿಮ್ಗಿಂತ ಮುಂಚೆ ಪೇಮೆಂಟ್ ಆಗಿರುತ್ತೆ. ನಿಮ್ ಕೈಲಿ ಏನು ಮಾಡ್ಸಕ್ ಬಿಡಲ್ಲ. ಈ ಪ್ರೀತಿ ಜಾಸ್ತಿ ಆದಾಗ ಸ್ವಾತಂತ್ರ್ಯ ಇರೋದಿಲ್ಲ ನೋಡಿ, ಆ ಟೈಪ್. ಏನು ಬ್ಲ್ಯಾಕ್ ಮೇಲಾ? ನೋ 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 ನೋ, ದಿಸ್ ಇಸ್ ಪ್ಯೂರ್ಲಿ ವೈಟ್ ಮೇಲ್. ಶಾಂತಿ ಪ್ರೀತಿಯಿಂದ ಕನ್ವಿನ್ಸ್ ಮಾಡ್ತಿರೋ ವೈಟ್ ಮೇಲ್. ನಾನು ಆ ಮನೆಗೆ ಬರಲ್ಲ ಅಂತ ಶಪಥ ಮಾಡಿದೀನಿ. ನಿಮ್ಮನ್ನ ನಾವು ಮನೆ ಕರ್ಕೊಂಡು ಹೋಗ್ತೀವಂತ ಶಬ್ದ ಮಾಡಿದೀವಿ. ನಂತರ ನಿಂತ್ಕೊಮ್ಮ. ಹೇಳಿಮ್ಮ. ಅದೇನೋ ಮಸಿ ಅಂತಿದ್ಯಲ್ಲ, ಏನಮ್ಮ ಅದು? ಹಾಗೇನಿಲ್ವಲ್ಲ. ಸುಳ್ಳು ಹೇಳ್ಬೇಡಮ್ಮ, ನಾನೇ ಕೇಳಿಸ್ಕೊಂಡಿದ್ದೀನಿ. ನಿನ್ನ ಬಾಯಿಂದ ಮಸಿ ಅನ್ನೋ ಪದ ಬಂತು, ಅದಕ್ಕೆ ನೇರವಾಗಿ ಕೇಳ್ತಿದ್ದೀನಿ, ಹೇಳು. ಅದು ನಿಮಗೆ ಬೇರೆ ಏನೋ ಅನಿಸಿರ್ಬೇಕಮ್ಮ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಡಿ. ಇಲ್ಲಮ್ಮ, ಜೀವನದಲ್ಲಿ ನನಗೆ ತುಂಬ ಅನುಭವ ಇದೆ. ಆ ಅನುಭವದಲ್ಲಿ ಏನು ಕೇಳಬಾರ್ದು, ಏನು ಕೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಏನದು? ಅಲ್ಲಮ್ಮ, ಇನ್ನೊಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೊಳ್ಳೋದು ತಪ್ಪು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅನುಭವದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದೇನಾ ನಿಮ್ಮ ಅನುಭವ ಹೇಳ್ಕೊಟ್ ಪಾಠ? ಅಂತ್ರ ಮಾ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಎಲ್ಲ ಏನಿಲ್ವೋ? ಇವಳದೇನೋ ಮಸಿ ಅಂತಿದ್ಲು, ಏನು ಅಂತ ಕೇಳಿದೆ, ಅದಕ್ಕೆ ಏನೂ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ಮಸೀನಾ? ಏನಂತರ ಅದು? ಯಾಕೆ ನಗ್ತಾ ಇದೆಯಾ? ಅಮ್ಮ ಅಮ್ಮ ಅಲ್ಲಮ್ಮ, ವಯಸ್ಸಾದ್ಮೇಲೆ ಮನುಷ್ಯ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನಂತೆ. ನೀವು ಹಾಗೆ ಆಡ್ತಿದ್ದೀರಪ್ಪ.
ಆ್ಯಕ್ಚುಲಿ ನನಗೆ ಆ್ಯಸಿಡಿಟಿ ಆಗಿತ್ತು. ಆ್ಯಸಿಡಿಟಿದು ಮೆಡಿಸಿನ್ ಬೇಕು ಅಂತ ಮೆಡಿಕಲ್ ಶಾಪ್ ಅವನ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೆ ಅಷ್ಟೆ. ಅದು ನಿಮಗೆ ಮಸಿ ಅಂತೆಲ್ಲ ಕೇಳಿಸ್ಬಿಟ್ಟಿದೆ. ಅಯ್ಯೋ ಒಳ್ಳೆ ಅಮ್ಮ. ಗೊತ್ತಾಯ್ತಾ? ನೀ ಸುಮ್ಮನೆ ಏನೇನೋ ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗಿದೆಯಾ ಅಷ್ಟೇ. ಆ್ಯಂಡ್ ಅಂತರ ಮಸಿ ಅಂತೆಲ್ಲ ಮಾತಾಡೋದಕ್ಕೆ ಚಾನ್ಸೇ ಇಲ್ಲಮ್ಮ. ಮನೆ ದೀಪ ಬೆಳಗಕ್ಕೆ ಅಂತ ಬಂದಿರೋಳು ಮಸಿ ಅಂತ ಮಾತಾಡ್ತಾಳ? ಹಾಂ, ಅದು ಅಲ್ಲದೆ ಅಂತರ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಒಂದು ಕೆಲಸ ಮಾಡು, ನಿನಗೆ ಬೋರ್ ಆದರೆ ಒಳ್ಳೊಳ್ಳೆ ಪುಸ್ತಕಗಳು ಓದು, ಅವಾಗ ಕೇಳೋದೆಲ್ಲ ಒಳ್ಳೆಯದೇ ಕೇಳುತ್ತೆ. ಇರಲಿ ಬಿಡು ಅಭಿ, ಅಮ್ಮಂಗೆ ಈ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಅಮ್ಮ, ನೆಕ್ಸ್ಟ್ ಟೈಮ್ ಏನಾದರೂ ಕೇಳೋದಿದ್ರೆ ಸಮಾಧಾನವಾಗಿ ಕೇಳಿ, ಆಯಿತಾ? ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಿ? ಇವಳು ಏನೋ ಮುಚ್ಚಿಡ್ತಿದ್ದಾಳೆ ಕಣೋ. ನನಗೆ ಇವಳು ಮಾತಿನ ಮೇಲೆ ಅನುಮಾನ ಬರ್ತಾ ಇದೆ. ನೀನು ಬೇಗ ಲೀಲಂಗೆ ಫೋನ್ ಮಾಡಿ ಹುಷಾರಾಗಿರು ಅಂತ ಹೇಳು. ಹೋಗು. ಸರಿ ಅಜ್ಜಿ. ಅಜ್ಜಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಶಿವರಾಮ, ಇವಳು ಮೊದಲೇ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅಲ್ಲಿ ಏನಾಗುತ್ತೋ ಏನೋ ದೇವ್ರಿಗೆ ಗೊತ್ತು. ಫೋನ್ ಮಾಡೋ. ಬೇಡ ಅತ್ತೆ, ಹೀಗೆ ಮಾಡಬೇಡಿ. ನಾನು ಕರೆಕ್ಟಾಗೇ ಮಾಡ್ತೀನಿ. ಬೇಡ ಅನ್ನಕ್ಕೆ ಇದೇನು ಕೆಟ್ಟ ಕೆಲ್ಸನಾ? ಅತ್ತೆ, ನೀವು ನಮ್ಮನೆ ಮಹಾಲಕ್ಷ್ಮಿ, ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದೀವಿ. ಅದೇ ನೀವು ನೋಡಿದ್ರೆ ನಮ್ಮನೆ ಹೋಗು ಅಂತಿದ್ದೀರಲ್ಲ, ಇದು ಕೆಟ್ಟ ಕೆಲಸ ಅಲ್ಲದೆ ಇದ್ರು ತಪ್ಪು ಕೆಲಸ ಅಲ್ವಾ ಅತ್ತೆ? ನಾನು ಯಾವ ತಪ್ಪು ಕೆಲಸರೂ ಮಾಡಿಲ್ಲ, ತಪ್ಪು ದಾರಿನೂ ಹಿಡ್ದಿಲ್ಲ. ಹೀಗೆ ಮಾತಾಡ್ತಿರೋ ನೀವು ಆ ಪ್ರಾರ್ಥನಾನ ಅಲ್ಲಿ ಮನೆಯಲ್ಲಿ ಮೆರೆಯೋದಕ್ಕೆ ಬಿಟ್ಟಿದ್ದೀರಲ್ಲ, ಅದು ತಪ್ಪಲ್ವಾ? ಅನ್ಯಾಯ ಮನೇಲಿ ತಾಂಡವ ಆಡ್ತಿದೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನೀವು. ಆ ತಪ್ಪು ಕೆಲಸ ಅಲ್ವಾ? ಗಂಡನ ಮನೆ ದಾರಿನಲ್ಲಿ ಇರ್ಬೇಕಾದವ್ರು ನೀವು ತವ್ರ ಮನೆ ದಾರಿನ ಹಿಡ್ಕೊಂಡು ಬಂದಿರೋದು ತಪ್ಪು ದಾರಿ ಅಲ್ವಾ ಅತ್ತೆ? ನೀವೇನೇ ಹೇಳಿದ್ರು ಅದು ನನ್ನ ಕಿವಿಗೆ ಬೀಳಲ್ಲ. ಮನೇಲಿ ತುಂಬ ಕೆಲಸ ಇದೆ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿಮ್ಮ ಥರ ದೊಡ್ಡ ಮನೆ ಅಲ್ಲ, ಕೈಗೊಬ್ರು ಕಾಲ್ಗೊಬ್ರು ಆಳು ಹಿಡ್ಕೊಳ್ಳೋಕ್ಕೆ. ಕ್ಯಾಬ್ ಬಂದಿದೆ, ನೀವೆಲ್ಲರೂ ಮನೆಗೆ ಹೊರಡ್ಬೋದು. ಹೋಗಲ್ಲ ಅಂದ್ರು ಹೊರಗೆ ತಪ್ತಿದ್ದೀರಲ್ಲ ಅತ್ತೆ. ನಿಮ್ಮ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಕುತ್ತಿಗೆ ಹಿಡಿದು ದಪ್ತಾ ಇದೆ. ಆದ್ರೆ ನಿಮ್ಮ ಮೇಲೆ ಸ್ವಲ್ಪ ಅಭಿಮಾನ ಇದೆ, ಅದಕ್ಕೆ ಕ್ಯಾಬ್ ಕರ್ಸಿದ್ದೀನಿ, ಹೋಗಿ. ಹಾಗಾದ್ರೆ ನನಗೊಂದು ಮಾತು ಹೇಳಿ, ನೀವು ಆ ಮನೆಗೆ ಬರಲ್ವಾ? ಬರಲ್ಲ ಅಂದ್ರೆ ಇನ್ಯಾವತ್ತೂ ನಾನು ಆ ಮನೆಗೆ ಕಾಲಿಡೋದಿಲ್ಲ. ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಕಡ್ದು ಹೋಗಿದೆ. ನಾವೆಲ್ಲ ನಿಮ್ಮ ಪಾಲಿಗೆ ಸತ್ತೋಗಿದ್ದೀವಿ ಅಂತ ಹೇಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತು. ಸದ್ಯಕ್ಕೆ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಚುಕ್ಕಿ ವಿಡಿಯೋ ಡಿಲೀಟ್ ಆಗಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಮುಂದೇನಾಗುತ್ತೋ ನೋಡೋಣ. ನಾವು ನಿಮ್ಮನ್ನ ನಂಬ್ತೀವಿ, ಆದ್ರೆ ಇವತ್ತೆಲ್ಲ ನಾಳೆ ಬಂದೇ ಬರ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ನಾವಿಲ್ಲಿಂದ ಹೊರಡ್ತೀವಿ. ನಂಗೆ ಬರಬೇಕು ಅನ್ಸ್ದಾಗ ನಾನು ಬರ್ತೀನಿ, ನೀವು ಹೊರಡಿ. ಸರಿ ಅತ್ತೆ, ನಿಮ್ಮ ಮಾತಿನ ಮೇಲೆ ನಾವು ಹೊರಡ್ತೀವಿ, ಬರ್ತೀವಿ. ಪಾಪ, ಇಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಖಾಲಿ ಕೈಯಲ್ಲಿ ಹೋಗ್ತಾ ಇರೋದು ನೋಡಿದ್ರೆ ನನಗೆ ನೋವಾಗುತ್ತಲ್ಲಮ್ಮ. ಮೊದಲು ಲೀಲಾ ಅಂದರೆ ಆಗ್ತಾ ಇರಲಿಲ್ಲ, ಆದರೆ ಈಗ ಲೀಲನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಕಾಲ ಎಲ್ಲನೂ ಬದಲಾಯಿಸುತ್ತೆ. ನಡೀರಿ, ಮನೆಗೆ ಹೋಗೋಣ.
ಏಯ್ ಇದೇ ನಂಬಿಕಾ? ಗುರು ಇವನೇ. ಸರಿ ದೊಡ್ಡ ಬರಬಾರ್ದು, ಹಂಗಾಗಬೇಕು ಕೆಲಸ. ಗುರು, ಗಿಡದಿಂದ ಹೂವನ್ನ ಸಲೀಸ ಕೀಳೋ ಹಾಗೆ ಸಿಂಪಲ್ ಆಗಿ ಕೆಲಸ ಮಾಡಿ ಮುಗಿಸೋಣ, ಏನಂತ್ಯ? ಯಾರಪ್ಪ ನೀವು? ನಮ್ಮೇ ಸರಿಗೆ ಮೋಸ ಮಾಡಿದವನು ನೀನೇ ತಾನೆ? ದಾರಿ ಬಿಡಿ. ದಾರಿನಾ? ನೀ ಮಾತ್ರ ಹೋಗು, ನಿಮ್ಮಪ್ಪ ಮಾತ್ರ ಇರಲಿ. ಅಯ್ಯಯ್ಯೋ, ಏನ್ರಪ್ಪ ಹೀಗೆ ಮಾತಾಡ್ತಾ ಇದ್ದೀರಾ? ನಿನ್ ಗಂಡ ಹೇಗ್ ಬೇಕಾದ್ರೂ ಮೋಸ ಮಾಡ್ಬೋದು, ನಾವ್ ಹೇಗ್ ಬೇಕಾದ್ರೂ ಮಾತಾಡೋಗಿಲ್ವಾ? ನಾವೆಲ್ಲ ಏಜೆ ಫ್ಯಾನ್ಸು. ಇವನು ನೀವತ್ತು ಸುಮ್ಮನೆ ಬಿಡಲ್ಲ. ನೋಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತಷ್ಟೇ. ಕರ್ಸು, ಪೊಲೀಸ್ ಬದ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಏಜೆಗೆ ಮೋಸ ಮಾಡಿ ದುಡ್ಡು ಕದ್ದಿದ್ದಾನೆ ಈ ಕದೀಮ ಅಂತ. ನಾಲ್ಗೆ ಬಿಗಿ ಹಿಡಿದು ಮಾತಾಡಪ್ಪ. ಫ್ಯಾಮಿಲಿಯವರೆಲ್ಲ ಇದ್ದಾರೆ, ಹೆಣ್ಮಕ್ಳು ಬೇರೆ ಇದ್ದಾರೆ, ಬಿಡು ದಾರಿ. ಗುರು, ಹೆಂಗಸ್ರನ್ನ ಅಡ್ಡ ಹಿಡ್ಕೊಂಡು ಆಟ ಆಡ್ತಾವನೆ. ಇವನು ಹತ್ರ ಏನ್ ಮಾತಾಡೋದು? ಮಸಿ ಬೆಳೆದ್ರೆ ಸರಿ ಹೋಗುತ್ತೆ. ಏನ್ ಮಾತಾಡ್ತೆ ಗುರು? ತಗೋ ಮಸಿ. ನೋಡ ಅಲ್ಲಿ ಸೀರಿಯಸ್ ಆಗಿ ಹೊಸೋಸ್ಕೊತಾನೆ ಅವನು. ಬಾರ ಹೊರಗೆ. ಅತ್ತೆ, ನಿಮ್ಮ ಅಪ್ಪನ್ಗೇನು ಆಗಿಲ್ಲ ತಾನೆ? ಇಲ್ಲ, ಅವ್ರು ಆರಾಮಾಗಿದ್ದಾರೆ. ನೀವ್ ಆರಾಮಾಗಿದ್ದೀರಾ ತಾನೆ? ಹಾ. ಅತ್ತೆ, ನೀವು ಸ್ವಲ್ಪ ಹೊತ್ತು ಸೈಡಲ್ಲಿ ರೆಸ್ಟ್ ಮಾಡ್ತಾ ಇರಿ. ಕೊಟ್ಟಿರೋದನ್ನ ಬಡ್ಡಿ ಸಮೇತ ಕೊಡ್ತೀವಿ. ನಿಮ್ಗೆ ಹೇಳ್ತಿರೋದು ಸೈಡಲ್ಲಿರಿ. ಸರು, ದುರ್ಗಾಕ, ದುರ್ಗಾ, ಸರು, ಲಕ್ಷ್ಮಿ, ನೀವು 3 ಜನ ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ ಅಂದರೆ ಅಪ್ಪಂಗೆ ಮಸಿ ಬೆಳೆದ್ಬಿಡ್ತಿದ್ರು. ಲೀಲಾ ನಿಮ್ಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರು ಮತ್ತೆ ವಾಪಸ್ ಬಂದ್ರಲ್ಲ, ನಿಜವಾಗ್ಲೂ ನೀವು ಮಾಡಿರೋ ಉಪಕಾರನ ನಾನು ಮರೆಯೋದಕ್ಕಾಗಲ್ಲ. ಅಯ್ಯೋ, ಇದ್ರಲ್ಲಿ ದೊಡ್ಡತನ ಏನಿದೆ? ಈ ಹಿಂದೆ ನಮ್ಮ 3 ಜನ ಸೇರ್ಕೊಂಡು ದೇವ್ರಂತ ಇವ್ರಿಗೆ ಮಸಿ ಬಳಿಯೋ ಕೆಲಸ ಮಾಡಿದ್ವಿ. ಈಗ ಅದೇ ತಪ್ಪಿಗೆ ನಮ್ಮ ಮಗುಕ್ಕೆ ನಾವೇ ಮಸಿ ಹಾಕಿಸ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಂಡ್ವಿ. ಅಲ್ಲ, ನೀವು 3 ಜನ ಆಗ್ಲೇ ಹೊರಟಿದ್ರಿ, ಹೀಗೆ ಬಂದ್ರಿ? ವಿಶ್ವರೂಪ್ ಕಾಲ್ ಮಾಡಿ ಅಂತರ ಏನೋ ಪ್ಲಾನ್ ಮಾಡ್ತಿದ್ದಾಳೆ, ಅಜ್ಜಿ ಇನ್ಫಾರ್ಮ್ ಮಾಡಕ್ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ಬೇಗ ಬಂದ್ಬಿಟ್ವಿ. ಏನು ಹೇಳ್ತಿದ್ದೆ ನೀನು? ಏಯ್, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ?
ಸಾರಿ ಅಂತೆ ಸಾರಿ. ಹಾಗೆ ಹೇಳೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಲ್ಲ, ಹೆಣ್ಣಾಗಿ ನಾನೇ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಮೀಸೆ ಹೊತ್ತಿರೋ ಗಂಡಸಾಗಿ ನಾಲಾಯಕ್ ನೀನು. ಅಲ್ಲೆಲ್ಲಾದ್ರೂ ಹೋಗಿ ಗಡ್ಡ ಮೀಸೆ ಬೋಳ್ಸ್ಕೊಂಡು ಭಿಕ್ಷೆ ಎತ್ತಕ್ಕೆ ಹೋಗು. ಅದಕ್ಕೆ ಲಾಯಕ್ ನೀನು. ಹೇಳಿದ್ದು ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕಾಗಲ್ಲ ಅಂದಮೇಲೆ ಇನ್ಯಾಕೆ? ನಿಮ್ಮನ್ನು ನಂಬ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೀನಲ್ಲ, ನನ್ನ ಚಪ್ಪಲಿ ತೊಗೊಂಡು ನಾನು ಹೊಡ್ಕೋಬೇಕು. ಅಲ್ಲ ನಿನ್ನ ನಿಲ್ಲಿಸಿ ಚಪ್ಪಲಿ ಹೊಡಿಬೇಕು. ಇಡು ಫೋನ್. ಯಾರು ನನ್ನ ಪ್ಲ್ಯಾನ್ ಹಾಳು ಮಾಡಿತ್ತು? ಈ ಪ್ಲ್ಯಾನ್ ಹೇಗೆ ಲೀಕ್ ಆಯಿತು? ಯಾರಾದರೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರಾ? ಕಣ್ಣಿಟ್ಟಿದ್ರೆ ಯಾರಿರ್ಬೋದು? ಗೊತ್ತಾಗ್ತಿಲ್ವೇ? ಒಂದು ಲೋಟ ಮಿಲ್ಕ್ ಶೇಕ್ ತಗೊಂಬ ರೂಪ. ವಾರೆವ್ವಾ, ಅವಕಾಶವಾದಿಗಳಿಗೆ ಅವಕಾಶ ಅನ್ನೋದು ಆಕಾಶ ಇದ್ದ ಹಾಗೆ. ತಲೆ ಎತ್ತು ನೋಡಿದ್ರೆ ಸಾಕು ಕಾಣುತ್ತೆ ಅಂತ ದೊಡ್ಡೋರು ಹೇಳ್ತಿದ್ರು. ಈಗ ಅವಕಾಶ ಅನ್ನೋದು ಪಕ್ಕದಲ್ಲೇ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಈಗಲೇ ಆ ಕೆಲಸ ಮಾಡಿ ಮುಗಿಸ್ಬೇಕು.